ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಇಂದು ಗುರು ಸಾರ್ವಭೌಮರ ಪೂರ್ವಾರಾಧನಾ ಮಹೋತ್ಸವ. ಇದರ ಅಂಗವಾಗಿ ಪ್ರಾತಃ ಕಾಲದಿಂದಲೂ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಮುಖ್ಯವಾಗಿ ನಿನ್ನೆಯ ಮಹಾಮಳೆಯಿಂದ ಜನಜೀವನ ಅತ್ಯಂತ ಅಸ್ತವ್ಯಸ್ತವಾಗಿದೆ. ವಸತಿಗೆ, ಓಡಾಡಲಿಕ್ಕೆ, ಕೂಡ್ಲಿಕ್ಕೆ ಎಲ್ಲ ಕಡೆಯಲ್ಲಿಯೂ ಕೂಡ ಒದ್ದೆ ಅನ್ನುವಂತಾಗಿದೆ. ಇದು ಭಕ್ತಾದಿಗಳಿಗೆ ತುಂಬಾ ಒಂದು ಅಸೌಕರ್ಯದ ಸಂಗತಿ. ಇದನ್ನ ಮುಂಬರುವ ದಿನಗಳಲ್ಲಿ ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡಿ ಹೆಚ್ಚಿನ ಸೌಕರ್ಯವನ್ನ ಮಾಡಲಿಕ್ಕೆ ಶ್ರೀಮಠ ಮೊಟ್ಟ ಮೊದಲಿಗೆ ಸಂಕಲ್ಪಿಸಿದೆ. ನಿನ್ನೆಯ ದಿನ ಮಧ್ಯರಾತ್ರಿಯಲ್ಲಿ ಮಠದ ಮುಂಭಾಗದಲ್ಲಿ ಮಲಗಿದ ಅಸಂಖ್ಯ ಭಕ್ತರ, ಜಾತ್ಯತೀತ ಭಕ್ತರ ಒಂದು ಅಸೌಕರ್ಯ ಅದನ್ನು ಕಂಡು ಗುರು ಸಾರ್ವಭೌಮರ ಮಡಿಲಲ್ಲಿ ಎಲ್ಲಾ ಭಕ್ತಾದಿಗಳನ್ನು ಕೂಡ ಒಳಗೆ ಬಿಡಿಸಿ ಇಲ್ಲಿ ಮಲಗಲು ರಾತ್ರಿ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಆದರೂ ತುಂಬಾ ಜನಗಳಿಗೆ ಆಶ್ರಯಕ್ಕೆ ತೊಂದರೆ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡಲಾಗುತ್ತೆ. ಇದು ಮೊದಲನೇ ವಿಷಯ. ಗುರು ಸಾರ್ವಭೌಮರ ಈ ಕ್ಷೇತ್ರಕ್ಕೆ ದೇಶದ ಮೂಲೆ ಮೂಲೆಗಳಿಂದ, ವಿದೇಶಗಳಿಂದ ಅಸಂಖ್ಯ ಭಕ್ತರು ಬರ್ತಾ ಇದ್ದಾರೆ. ಅನೇಕ ತೀರ್ಥಕ್ಷೇತ್ರಗಳಿಂದ ಗುರುರಾಜರಿಗೆ ಅನುಗ್ರಹ ರೂಪವಾಗಿ, ಪ್ರಸಾದ ರೂಪವಾಗಿ ವಸ್ತ್ರಗಳು ಮತ್ತು ದೇವಸ್ಥಾನಗಳ ಮರ್ಯಾದೆ ಎನ್ನುವಂತಹದ್ದು ಬರ್ತಾ ಇದೆ. ನಿನ್ನೆಯ ದಿನ ಕಲಿಯುಗದ ಹೆದ್ದೈವನಾದ ಶ್ರೀನಿವಾಸನ, ನಮ್ಮ ಕುಲದೇವರಾದಂತಹ ಶ್ರೀನಿವಾಸನ ವಸ್ತ್ರ ಪ್ರಸಾದ ಅನ್ನುವಂತಹದ್ದು ಮೊನ್ನೆಯ ದಿನ ಸಂಜೆ ಸಮರ್ಪಣೆಯಾಗಿದೆ. ಸ್ವತಃ ತಿರುಮಲ ತಿರುಪತಿ ದೇವಸ್ಥಾನದ ನೂತನ ಆಡಳಿತಾಧಿಕಾರಿಗಳು ಬಂದು ಅವರು ಈ ವಸ್ತ್ರದ ಸಮರ್ಪಣೆಯನ್ನ ಪ್ರತಿ ವರ್ಷದಂತೆ ಮಾಡಿದ್ದಾರೆ. ಇವತ್ತು 8 ಸ್ವಯಂ ವ್ಯಕ್ತ ಸ್ಥಳಗಳಲ್ಲಿ ಮೊದಲನೆಯದಾದಂತಹ ಅಷ್ಟೌಮೇ ಮೂರ್ತಯಸ್ಸಂತಿ ಸ್ವಯಂ ವ್ಯಕ್ತ ಮಹೀತಲೆ ಎಂಬುದಾಗಿ ಭಗವಂತನೇ ಅಪ್ಪಣೆ ಕೊಡಿಸಿದಂತೆ ಮತ್ತೊಂದು ಸ್ವಯಂ ವ್ಯಕ್ತ ಕ್ಷೇತ್ರವಾದ ಶ್ರೀನಿವಾಸನ ಪ್ರಸಾದ ಮೊನ್ನೆ ಬಂದರೆ ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರವಾದಂತಹ ರಂಗನಾಥನ ದಿವ್ಯ ಸನ್ನಿಧಾನದಿಂದ ಇವತ್ತು ವಸ್ತ್ರ ಪ್ರಸಾದ, ಅದೇ ರೀತಿಯಾಗಿ ಗಂಧ ಪ್ರಸಾದ ಮೊದಲಾದವುಗಳು ಇಲ್ಲಿ ಗುರುರಾಜರಿಗೆ ಸಮರ್ಪಣೆ ಮಾಡಲು ಬಂದಿದೆ. ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳಬೇಕಾದ್ರೆ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳು ಲೋಕದಲ್ಲಿ ಅತ್ಯಂತ ಪ್ರಸಿದ್ಧವಾದವುಗಳು. ಅವುಗಳಲ್ಲಿ ಮೊದಲನೆಯದ್ದು ಶ್ರೀರಂಗನಾಥನ ದಿವ್ಯ ಕ್ಷೇತ್ರ, ತಮಿಳುನಾಡಿನ ಶ್ರೀರಂಗ ಕ್ಷೇತ್ರ. ಅಂತಹ ಕ್ಷೇತ್ರ ನಮ್ಮ ಶ್ರೀಮಠಕ್ಕೆ ಬಹಳ ಮುಖ್ಯವಾದಂತಹ ಸಂಬಂಧವನ್ನ ಇರತಕ್ಕಂತಹ ಕ್ಷೇತ್ರವಾಗಿದೆ. ರಾಘವೇಂದ್ರ ಸ್ವಾಮಿಗಳವರು, ತತ್ಪೂರ್ವದ ಎಲ್ಲ ಪೀಠಾಧಿಪತಿಗಳು, ಶ್ರೀಮದ್ ಆಚಾರ್ಯರು, ಜೊತೆಯಲ್ಲಿ ನಂತರದ ಪೀಠಾಧಿಪತಿಗಳಾದಂತಹ ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗನಾಥನ ದೇವಸ್ಥಾನಕ್ಕೂ ಮತ್ತು ನಮ್ಮ ಮಠಕ್ಕೂ ವಿಶೇಷವಾದ ಸಂಬಂಧವನ್ನು ಬೆಳೆಸಿದ್ದಾರೆ. ರಂಗನಾಥನ ದಿವ್ಯ ಸನ್ನಿಧಾನದಲ್ಲಿ ಒಬ್ಬ ಮಾಂತ್ರಿಕರು ರಂಗನಾಥನ ಕಲೆಯನ್ನೆಲ್ಲವನ್ನೂ ಕೂಡ, ಅಲ್ಲಿ ಸನ್ನಿಧಾನವನ್ನೆಲ್ಲವನ್ನ ತನ್ನ ಮಂತ್ರಶಕ್ತಿಯಿಂದ ಅದನ್ನ ಆವಾಹನೆ ಮಾಡಿ ಆ ಮೂಲ ಸನ್ನಿಧಾನ ಕಲಾಹೀನವಾದಂತಹ ಸಂದರ್ಭದಲ್ಲಿ ಅಲ್ಲಿಯ ದೇವಸ್ಥಾನದ ಪ್ರಮುಖರು, ರಾಜ ಮಹಾರಾಜರುಗಳು, ಅರ್ಚಕ ವೃಂದದವರೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಬಿಡಾರವನ್ನು ಹೂಡಿರತಕ್ಕಂತಹ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರಾದ ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಈ ವಿಷಯವನ್ನು ವಿಜ್ಞಾಪಿಸಿಕೊಂಡಾಗ ತಮ್ಮ ತಪಸ್ಸಿನಿಂದ
ಮೂಲರಾಮನ ಭವ್ಯ ಅರ್ಚನೆಯ ಒಂದು ವಿಶೇಷವಾದ ತಪಸ್ಸಿನಿಂದ ದೇವಸ್ಥಾನದಲ್ಲಿದ್ದು ರಂಗನಾಥನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ತಮ್ಮ ಒಂದು ವಿಶೇಷವಾದ ಮತ್ತೆ ಕಲಾ ಚಿಂತನೆಯನ್ನ ಆ ಸನ್ನಿಧಾನಕ್ಕೆ ಬರುವಂತೆ ಪ್ರಾರ್ಥಿಸಿದಂತಹ ಮಹಾನುಭಾವರು ಶ್ರೀ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆಂದೇ ಇವತ್ತಿಗೆ ಶ್ರೀರಂಗನಾಥನ ದಿವ್ಯ ಕ್ಷೇತ್ರದಲ್ಲಿ ಶ್ರೀಮಠಕ್ಕೆ ಬಹಳ ಭವ್ಯವಾದಂತಹ ಗೌರವ ಮರ್ಯಾದೆ ಮತ್ತು ರಂಗನಾಥನ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ದೊಡ್ಡ ಪ್ರದೇಶ ಅದು ನಮ್ಮ ಮಠಕ್ಕೆ ಸೇರಿರ್ತಕ್ಕಂಥದ್ದಾಗಿದೆ. ನಮ್ಮ ಮಠದ ಪರಿಸರದಲ್ಲಿರ್ತಕ್ಕಂತಹ ಮಂಟಪಕ್ಕೆ ಪ್ರತಿ ವರ್ಷವೂ ಕೂಡ ರಂಗನಾಥನ ಉತ್ಸವ ಬಂದು ಅಲ್ಲಿ ಬಹಳ ಹೊತ್ತು ಇದ್ದು ಉತ್ಸವವನ್ನ ಪೂಜೆಯನ್ನ ಸ್ವೀಕಾರ ಮಾಡಿ ಭಕ್ತರಿಗೆ ಅನುಗ್ರಹ ಮಾಡುವಂತಹ ಇತಿಹಾಸವು ಕೂಡ ಅಂದಿನಿಂದ ಇಂದಿನ ತನಕ ನಡೆದುಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಎಲ್ಲ ಆಡಳಿತಾಧಿಕಾರಿಗಳು, ನ್ಯಾಯ ಸಲಹಾಗಾರರು, ಮುಖ್ಯವಾಗಿ ರಂಗನಾಥ ದೇವರ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸುಂದರ ಭಟ್ಟಾಚಾರ್ಯರು ಅವರೆಲ್ಲರೂ ಇಲ್ಲಿಗೆ ವಸ್ತ್ರ ಪ್ರಸಾದವನ್ನ ತೆಗೆದುಕೊಂಡು ಬಂದಿದ್ದಾರೆ. ಇದಕ್ಕೆ ನಮ್ಮ ತಮಿಳುನಾಡಿನ ರಾಜ್ಯದ ಬಗ್ಗೆ ಹೇಳುವಾಗ ಟೆಂಪಲ್ ಸ್ಟೇಟ್ ಅಂತಾರೆ, ದೇವಾಲಯಗಳ ನಾಡು ಅಂತ. ಅದು ಅಸಂಖ್ಯವಾದಂತಹ ದೇವಾಲಯಗಳು ನಮ್ಮ ತಮಿಳುನಾಡಿನಲ್ಲಿದೆ. ಇವತ್ತು ಸನಾತನ ಹಿಂದೂ ಧರ್ಮಕ್ಕೆ ಒಂದು ತಿರುಮಲ, ಒಂದು ಶ್ರೀರಂಗ ಕ್ಷೇತ್ರ, ಅದರಲ್ಲಿಯೂ ವೈಷ್ಣವ ಕ್ಷೇತ್ರವಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಕ್ಷೇತ್ರ ಬಹಳ ಮುಖ್ಯವಾದಂತಹ ಕ್ಷೇತ್ರ. ಯುಗ ಯುಗಾಂತರಗಳ ಒಂದು ಚರಿತ್ರೆಯನ್ನು ಹೊಂದಿರತಕ್ಕಂತಹ ಕ್ಷೇತ್ರ. ವಿಭೀಷಣನ ತಪಸ್ಸಿಗೆ ಒಲಿದು ವಿಮಾನ ರೂಪದಲ್ಲಿ ಬಂದು ಆ ಕ್ಷೇತ್ರದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಶ್ರೀ ರಂಗನಾಥನ ಕ್ಷೇತ್ರ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಅಂತಹ ಕ್ಷೇತ್ರ ನಮ್ಮೆಲ್ಲರಿಗೂ ಕೂಡ ಏನು ಶ್ರೀ ವೈಷ್ಣವ ಪಂಥದ ಆಳ್ವಾರುಗಳು, ಆಚಾರ್ಯರುಗಳು 108 ದಿವ್ಯ ಕ್ಷೇತ್ರಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಕ್ಷೇತ್ರ ಶ್ರೀರಂಗ ಕ್ಷೇತ್ರವಾಗಿದೆ. ಅಂತಹ ಕ್ಷೇತ್ರದಿಂದ ವಸ್ತ್ರ ಇವತ್ತು ಬಂದಿದೆ. ಇದನ್ನು ನಾವು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಬರಮಾಡಿಕೊಂಡಿದ್ದೇವೆ. ಅದನ್ನ ಗುರುರಾಜರಿಗೆ ನಾಳೆಯ ಮಧ್ಯಾರಾಧನಾ ಶುಭ ಸಂದರ್ಭದಲ್ಲಿ ಸಮರ್ಪಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಟೆಂಪಲ್ ಸ್ಟೇಟಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸ್ಟಾಲಿನ್ ಅವರು ಈ ವ್ಯವಸ್ಥೆಯನ್ನ ತಮ್ಮ ಆಡಳಿತಾವಧಿಯಲ್ಲಿ ಮಾಡಿದ್ದಾರೆ. ದೇಶದ ವಿವಿಧ ಸ್ಥಳಗಳಿಗೆ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಈ ವಸ್ತ್ರ ಪ್ರಸಾದವನ್ನು ಕಳಿಸಬೇಕು ಎಂಬುವ ಒಂದು ಜೀವೋವನ್ನು ಪಾಸ್ ಮಾಡಿ ತನ್ಮೂಲಕವಾಗಿ ಇದನ್ನ ರೆಗ್ಯುಲರೈಸ್ ಮಾಡಿದ್ದಾರೆ. ಅವರನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ, ತಮಿಳುನಾಡಿನ ದೇವಾದಾಯ ಧರ್ಮಾದಾಯ ಶಾಖೆ ಎಂಡೋಮೆಂಟ್ ಮಂತ್ರಿಗಳು, ದೇವಸ್ಥಾನದ ಆಡಳಿತ ಮಂಡಳಿ, ಅದೇ ರೀತಿಯಾಗಿ ಅರ್ಚಕ ವೃಂದ ಮತ್ತಿತರ ಅಧಿಕಾರಿಗಳು, ಅನಧಿಕಾರಿಗಳು ಎಲ್ಲರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಿ ಅವರಿಗೆ ಶುಭವನ್ನ ಕೋರ್ತಾ ಇದ್ದೇವೆ. ಈ ಸಂಬಂಧ ನಿರಂತರವಾಗಿ ನಡೆಯಲಿ ಎಂಬುದಾಗಿ ಆ ರಂಗನಾಥನಿಂದ ಅಭಿನ್ನನಾದ ನಮ್ಮ ಉಪಾಸ್ಯ ಮೂರ್ತಿ ಮೂಲರಾಮದೇವರ ಪಾದ ಪದ್ಮಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.